ಇನ್ನು ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ HMPV ವೈರಸ್ ಅಂದರೆ ಚೀನಾದಲ್ಲಿ ಇದು ಜನ್ಮ ತಾಳಿದೆ. ಸೊ ಕೋವಿಡ್-19 5 ವರ್ಷಗಳ ಹಿಂದೆ ಜನ್ಮ ತಾಳಿತ್ತು. ಅನೇಕ ಅಂದರೆ ಇಡೀ ಜಗತ್ತನ್ನೇ ಅಲ್ಲೋಲ ಕಲ್ಲೋಲ ಮಾಡಿತ್ತು. ಸಾವಿನ ಸಂಖ್ಯೆ ಯಾವ ಲೆಕ್ಕಕ್ಕೆ ಹೋಗಿತ್ತು ಅಂದರೆ ಲಕ್ಷಾಂತರ ಜನ ಸಾವನ್ನು ಅಪ್ಪಿದ್ರು. ಸೊ ಮತ್ತೆ ಆ ಒಂದು ಭಯಾನಕ ವೈರಸ್ ಅದೇ ದೇಶದಲ್ಲಿ ಅಂದರೆ ಚೈನಾ ದೇಶದಲ್ಲಿ ಜನ್ಮ ತಾಳಿದೆ. HMPV ವೈರಸ್ ಅನ್ನುವಂಥದ್ದು ಇದು ನಿಜವಾಗಿಯೂ ಡೇಂಜರಸ್ ವೈರಸ್ಸಾ? ಸೊ ಇದರ ಗುಣಲಕ್ಷಣಗಳು ಯಾವ ರೀತಿ ಆಗಿರುತ್ತೆ? ಇದು ಒಬ್ಬರಿಂದ ಒಬ್ಬರಿಗೆ ಹರಡುವಂಥ ರೋಗನ? ಇನ್ನು ಚೀನಾದಲ್ಲಿ ಮತ್ತು ಜಪಾನ್ನಲ್ಲಿ ನೋಡೋದಾದರೆ ನಿಜವಾಗಿಯೂ ಭಯಾನಕವಾದಂಥ ವೈರಸ್ ಅಂತ ನಮಗೆ ಅನ್ನಿಸ್ತಾ ಇದೆ ಈಗ ಮಾಧ್ಯಮಗಳಲ್ಲಿ ನೋಡೋದಾದರೆ ಈ ರೀತಿಯಾಗಿ. ಹಾಗಿದ್ರೆ ಇದು ಯಾವ ರೀತಿ ಆಗುತ್ತೆ? ನಮ್ಮ ಭಾರತ ದೇಶಕ್ಕೂ ಏನಾದರೂ ಕಾಲಿಡುತ್ತಾ? ಡಾಕ್ಟರ್, ಈ ಭಯ ಆತಂಕ ಅನ್ನೋದು ನಮ್ಮ ಜನಗಳಲ್ಲಿ ಬಹಳಷ್ಟು ಹೆಚ್ಚಾಗ್ತಾ ಇದೆ, ಯಾಕಂದರೆ ಕೋವಿಡ್-19 ಎಕ್ಸ್ಪೀರಿಯನ್ಸ್ ಇರೋದ್ರಿಂದ. ಸೊ ನೀವೇನು ಹೇಳ್ತೀರಾ? ಇದರ ಗುಣಲಕ್ಷಣಗಳು ಯಾವ ರೀತಿಯಾಗಿರಬಹುದು ಅಂತ ಹೇಳ್ತೀರಾ? ನೋಡಿ, ವೆರಿ ಸಿಂಪಲ್. ಎನಿ ರೆಸ್ಪಿರೇಟರಿ ವೈರಸ್ ಮೂಗಿಂದ ಹೋಗೋದ್ರಿಂದ ಫಸ್ಟ್ ಮನುಷ್ಯನಿಗೆ ಬರೋದು ನೆಗಡಿ, ಕೆಮ್ಮು, ಜ್ವರ. ಈ ಜ್ವರ ಅನ್ನೋದು ಇದೆಯಲ್ಲ, ಇದು ಒಂದು ರೋಗ ಲಕ್ಷಣ, ರೋಗ ಅಲ್ಲ. ಭಾಳ ಜನ ಜ್ವರ ಕಾಯಿಲೆ ಬಂದ್ಬಿಡ್ತು ಅಂತಾರೆ. ಫೀವರ್ ಈಸ್ ಎ ಸಿಂಪ್ಟಮ್ ಆಫ್ ಎನಿ ಇನ್ಫೆಕ್ಷನ್. ವೈರಸ್ ಆಗ್ಬೋದು, ಬ್ಯಾಕ್ಟೀರಿಯಾ ಆಗ್ಬೋದು, ಬೇರೆ ಯಾವುದರದ್ದು ನಮ್ಮ ದೇಹದೊಳಗೆ ಹೋದ ಈ ಜ್ವರ ಯಾಕೆ ಬರುತ್ತೆ ಅಂದರೆ ಜನಗಳಿಗೆ ಆಶ್ಚರ್ಯ ಆಗಬೇಕು. ನಮ್ಮ ದೇಹದಲ್ಲಿ ಸೋಲ್ಜರ್ಸ್ ಇರ್ತಾರೆ, WBCs. ಇದು ಫಾರಿನ್ ಬಾಡಿ. ಒಂದು ವೈರಸ್ ಅಥವಾ ಬ್ಯಾಕ್ಟೀರಿಯಾ ನಮ್ಮ ಮೂಗಿನ ಮುಖಾಂತರ ನಮ್ಮ ದೇಹಕ್ಕೆ ಎಂಟರ್ ಆದಾಗೆ ಅದನ್ನು ಫೈಟ್ ಮಾಡೋಕ್ಕೆ ನೋಡುತ್ತೆ ನಮ್ಮ ಇಮ್ಯೂನ್ ಸಿಸ್ಟಮ್. ಆ ಫೈಟಿನ ಎರಡು ಮದ್ದಾನೆಗಳು ಕಾದಾಡಿದರೆ ಧೂಳು ಹೆಂಗೆ ಧೂಳುತ್ತಲ್ಲ, ಅದೇ ರೀತಿ ಒಂದು ವೈರಸ್ಗೂ ನಮ್ಮ ಸೋಲ್ಜರ್ಸ್ಗೂ ಫೈಟಿಂಗ್ ಆದಾಗೆ ಬರುವಂಥ ಟೆಂಪ್ರೇಚರ್ ಇದೆಯಲ್ಲ, ಅದನ್ನೇ ನಾವು ಜ್ವರ ಅನ್ನೋದು. ಸೊ ಅದರಿಂದ ಈ ವೈರಸ್ ನಿಮ್ಮ ದೇಹದೊಳಗೆ ಹೋದರೆ ಮೊದಲು ಫಾರಿನ್ ಬಾಡಿ ಯಾಕೆ ಸೀನ್ತಾರೆ, ಯಾಕೆ ಕೆಮ್ತಾರೆ ಅಂದರೆ, ನೋಡಿ ದೇಹ ಎಷ್ಟು ಚೆನ್ನಾಗಿ ದೇವರು ಮಾಡಿದ್ದಾನೆ ಅಂದರೆ, ಏನಾದರೂ ಮೂಗೊಳಕ್ಕೆ ಹೋದರೆ ಅದನ್ನು ಹೊರ್ಗಾಕ್ಲಿಕ್ಕೆ ನೋಡುತ್ತೆ ನಮ್ಮ ದೇಹ. ಅಂದರೆ ವೈರಸ್ ಈಚೆಗೆ ಹೋಗುತ್ತೆ. ರನ್ನಿಂಗ್ ನೋಸ್, ಈ ಗೊಣ್ಣೆ ಸುರಿಸ್ತದೆ ಅಂತಾರೆ, ವೆರಿ ಸಿಂಪಲ್ ಆಗಿ ನಮ್ಮ ಕನ್ನಡದಲ್ಲಿ. ಆ ನೆಗಡಿ ಸೋರ್ದಾಗೆ ಅಲ್ಲಿ ಒಳಗಡೆ ಹೋಗಿರೋ ವೈರಸ್ ಈಚೆಗೆ ಬರೋಕ್ಕೆ ನೋಡುತ್ತೆ. ಸೊ ಇದನ್ನು ಇಟ್ ಈಸ್ ಟ್ರೈಂಗ್ ಟು ಪುಟ್ ಇಟ್ ಔಟ್ ಅಂತ. ಸೊ ಅದರಿಂದ ಜನಗಳಿಗೆ ಭಾಳ ಸರಳವಾಗಿ ಹೇಳಬೇಕು ಅಂದರೆ, ಯಾವುದೇ ಒಂದು ವೈರಲ್ ಕಾಯಿಲೆಯಲ್ಲಿ ಫಸ್ಟ್ ನೆಗಡಿ ಬರುತ್ತೆ, ಕೆಮ್ಮು ಬರುತ್ತೆ. ಯಾಕಂದರೆ ಥ್ರೋಟ್ ಇರಿಟೇಷನ್, ನಮ್ಮ ಗಂಟ್ಲಲ್ಲಿ ಏನಾದರೂ ಇದ್ದರೆ ಅದನ್ನು ಫಾರಿನ್ ಬಾಡಿ ಅಂತೀವಿ ನಾವು. ಆ ಫಾರಿನ್ ಬಾಡಿನ ಹೊರಗಡೆ ಹಾಕ್ಲಿಕ್ಕೆ ಕೆಮ್ಮು ಬರುತ್ತೆ. ಸೊ ಇವೆಲ್ಲ ಪ್ರೊಟೆಕ್ಟಿವ್. ಜನ ಹೆದರ್ಕೋಬೇಡಿ, ನನಗೆ ನೆಗಡಿ ಬಂದ್ಬಿಡ್ತು, ಕೆಮ್ಮು ಬಂದ್ಬಿಡ್ತು, ಅದು ನಿಮ್ಮನ್ನು ಪ್ರೊಟೆಕ್ಟ್ ಮಾಡಲಿಕ್ಕೋಸ್ಕರವಾಗಿ ನಮ್ಮ ದೇಹ ನಡೆಸುವಂಥ ಒಂದು ಎಕ್ಸರ್ಸೈಸ್ ಅದು. ಸೊ ನೆಗಡಿ, ಕೆಮ್ಮು, ಜ್ವರ ಅಂದ ತಕ್ಷಣ ಮನುಷ್ಯನಿಗೆ ಸುಸ್ತಾಗುತ್ತೆ, ಎಲ್ಲೋ ಒಂದು ಕಡೆ ಮಲ್ಕೋಬೇಕು ಅನಿಸುತ್ತೆ, ಆಲಸ್ಯ ಅನಿಸುತ್ತೆ, ಲೆಥಾರ್ಜಿ ಅಂತೀವಿ ನಮ್ಮ ಭಾಷೆಯಲ್ಲಿ. ಇವೆಲ್ಲವೂ ಕೂಡ ರೋಗ ಲಕ್ಷಣಗಳು. ವೆರಿ ವೆರಿ ಸಿಂಪಲ್ ಸಿಂಪ್ಟಮ್ಸ್. ಸೊ ನೀವು ನೋಡಿದ್ದೀರಿ, ಎಷ್ಟೋ ಜನ ಮಕ್ಕಳು ಒಂಥರ ಕೆಮ್ತಾ ಇರ್ತಾರೆ, ನೆಗಡಿ, ಎಲ್ರಿಗೂ ಭಯ ಬಂದುಬಿಡುತ್ತೆ. ಇದ್ರದ್ದು ಇನ್ನೊಂದು ಸ್ಪೆಷಾಲಿಟಿ ಏನಂದರೆ, ನಿಮ್ಮ ಮನೆಯಲ್ಲಿ ಒಬ್ಬರಿಗೆ ಬಂದರೆ ಒಬ್ಬರಿಂದ ಒಬ್ಬರಿಗೆ. ಯಾಕಂದರೆ ಯಾವುದೇ ಒಂದು ರೆಸ್ಪಿರೇಟರಿ ವೈರಸ್ ಕೆಮ್ಮದಾಗ ನೆಗಡಿದಾಗ 3 ಅಡಿ ಹೋಗುತ್ತೆ ನಮ್ಮ ಡ್ರಾಪ್ಲೆಟ್ಸು ಕೆಮ್ಮದಾಗ. ಅದಕ್ಕೆ ಮುಂದೆ ನಾವು ಮಾತನಾಡುವಾಗ ಪ್ರಿಕಾಷನ್ಸು ಹೇಳ್ತೀವಿ. ದಯವಿಟ್ಟು ಕೆಮ್ಮುವಾಗೆ ಪ್ರೊಟೆಕ್ಟ್ ಮಾಡ್ಕೋಬೇಕು. ನೀವು ಕೆಮ್ಮು ನ್ಯಾಚುರಲಿ ನಿಮ್ಮ ಮನೆಗೆ 5-6 ಜನ ಮಕ್ಕಳಿರ್ತವೆ, ಇವನೊಬ್ಬ ಹುಡುಗಿನ ಕೆಮ್ಮದ ಅಂದರೆ ಇನ್ನೊಂದು ಮಗುಗೆ ಹೋಗುತ್ತೆ. ಶಾಲೆ ಒಳಗಂತೂ ಅದಕ್ಕೆ ಈ ಟೈಮ್ನಲ್ಲಿ ಶಾಲಾ ಮಕ್ಕಳಿಗೆ ಯಾರಿಗಾದರೂ ಅಂದರೆ ಮನೆ ಕಳಿಸಿ ಅಂತ ಹೇಳ್ತೀವಿ, ಅಥವಾ ಐಸೋಲೇಟ್ ಮಾಡಿ ಅಂತ ಹೇಳ್ತೀವಿ. ಸೊ ಆದ್ದರಿಂದ ಈ ರೆಸ್ಪಿರೇಟರಿ ವೈರಸ್ಸು ಒಬ್ಬರಿಂದ ಇಟ್ಸ್ ಎ ಸಿಂಪಲ್ ವೈರಸ್. ಆಮೇಲೆ ವೈರಸ್ ಬಗ್ಗೆ ನಿಮ್ಗೆ ಹೇಳಬೇಕು ಅಂದರೆ, ಒಂದು ಲೀಸ್ಟ್ ಲಿವಿಂಗ್ ಜೀವಿ ಅಂದರೆ ವೈರಸ್. ಈ ವೈರಸ್ ಬಗ್ಗೆ ಜನಗಳಿಗೆ ಒಂದು ಅರಿವಿರಲಿ. ಒಂದು ಬ್ಯಾಕ್ಟೀರಿಯಾಗೆ ತನ್ನದೇ ಆದ ಒಂದು ಸೆಲ್ ಇರುತ್ತೆ. ಒಂದು ಬ್ಯಾಕ್ಟೀರಿಯಾನ ಕೊಳೆತ ಮೊಸರಲ್ಲಿ ಬಿಟ್ಟರೆ ಅದ್ರ ಪಾಡಿಗೆ ಅದು ಮಲ್ಟಿಪ್ಲೈ ಆಗುತ್ತೆ. ಆದರೆ ವೈರಸ್ ಇದೆಯಲ್ಲಮ್ಮ, ಅದು ಇಲ್ದಿರೆ RNA ಇಲ್ದಿರೆ DNA. ಇದು ಮನುಷ್ಯನ, ಪಕ್ಷಿಯ ಅಥವಾ ಪ್ರಾಣಿಯ ಸಹಾಯ ಇಲ್ದಿರೆ ಬದುಕಲಿಕ್ಕೆ ಸಾಧ್ಯವೇ ಇಲ್ಲ. ಇದು ಮನುಷ್ಯನ ಸಿಸ್ಟಮ್ ಒಳಗೆ ಎಂಡಾಗಬೇಕು. ನಮ್ಮ ಸೆಲ್ಲು ಜನಗಳಿಗೆ ಅರ್ಥ ಆಗಲಿ, 33 ಟ್ರಿಲಿಯನ್ ಸೆಲ್ಸ್ ಇದಾವೆ ನನ್ನ ದೇಹದಲ್ಲಿ. ವೈರಸ್ ಒಂದು ಸಣ್ಣ ಪಾರ್ಟಿಕಲ್ಲು ನನ್ನ ದೇಹದೊಳಗೆ ಎಂಟ್ರಿ ಆದರೆ ನನ್ನ ಸೆಲ್ನಲ್ಲಿರೋಂಥ DNA ಉಪಯೋಗಿಸ್ಕೊಂಡು ಇದು ಬದುಕುತ್ತೆ, ಇದು ಮಲ್ಟಿಪ್ಲೈ ಆಗುತ್ತೆ. ಅದರಿಂದ ನೀವು ಹೆದರ್ಕೊಳ್ಳೋಕೆ ಹೋಗಬೇಡಿ. ನಿಮಗೆ ವೈರಸ್ ಬೇಕು, ಬಟ್ ನಮಗೆ ವೈರಸ್ ಬೇಕಿಲ್ಲ. ಬಟ್ ವೈರಸ್ ಬದುಕಬೇಕಾದ್ರೆ ನೋಡಿ, ಪ್ರತಿಯೊಂದು ಜೀವಿಗೂ ದೇವರು ಒಂದು ಆಶೀರ್ವಾದ ಕೊಟ್ಟಿರ್ತಾನೆ, ನೀನು ಬದುಕಬೇಕು, ನೀನು ಮಲ್ಟಿಪ್ಲೈ ಆಗಬೇಕು ಅಂತ. ವೈರಸ್ಗೆ ಕೊಟ್ಟಿದ್ದಾನೆ, ಅದಕ್ಕೆ ನಮ್ಮ ದೇಹದೊಳಗೆ ಬರ್ತವೆ. ನಾವು ಈ ಕಾಯಿಲೆ ಬಗ್ಗೆ ಮಾತನಾಡ್ತಾ ವೈರಸ್ ಒಂದು ಸಣ್ಣ ಪಾರ್ಟಿಕಲ್, ಇಂಡಿಪೆಂಡೆಂಟ್ ಜೀವನ ಇರೋದಿಲ್ಲ. ಅದರಿಂದ ದಯವಿಟ್ಟು ಅದ್ರ ಬಗ್ಗೆ ತುಂಬ ಆತಂಕ ಬೇಡ ಅಂತ ನಾವು ಹೇಳೋದು.
ಎಸ್ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಚೀನಾದಲ್ಲಿ ಒಂದು ಮಹಾಮಾರಿಯಾದಂಥ ವೈರಸ್ ಜನ್ಮ ತಾಳಿದೆ. ಅದೇ HMPV ವೈರಸ್. ಈ ವೈರಸ್ ಕುರಿತಾಗಿ ನಾವು ಮಾತಾಡ್ತಾ ಇದ್ದೀವಿ. ಈ ವೈರಸ್ ಬಗ್ಗೆ ವಿಶ್ವ ಆರೋಗ್ಯ ಸಂಸ್ಥೆ ಏನು ಹೇಳ್ತಾ ಇದೆ ಅಂದರೆ WHO ಏನು ಒಂದು ಸಂದೇಶವನ್ನು ಕೊಟ್ಟಿದೆ. ಹಾಗೆ ಇದು 15 ವರ್ಷಕ್ಕಿಂತ ಕೆಳಗಿರುವಂತಹ ಮಕ್ಕಳಿಗೆ ಬೇಗ ಅಟ್ಯಾಕ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ವಯಸ್ಸಾಗಿರೋರಲ್ಲಿ ಇದು ಅತಿ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಸೊ ಈ ಒಂದು ವೈರಸ್ ಕುರಿತಾಗಿ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಒಂದಷ್ಟು ಮಾಹಿತಿಯನ್ನು ಡಾಕ್ಟರ್ ನಮಗೆ ನೀಡ್ತಾ ಇದ್ದಾರೆ. ಇನ್ನು ಡಾಕ್ಟರ್ ಏನು ಅಂತ ಹೇಳಿದ್ರೆ, COVID-19 ವೈರಸ್ಸಿಗೂ ಈ ಒಂದು HMPV ವೈರಸ್ಸಿಗೂ ಏನಾದರೂ ಸಂಬಂಧ ಇದೆಯಾ? ಸಿಮಿಲರ್ ವೈಸ್ ಇವೆಲ್ಲ ವೇರಿಯಂಟ್ಸ್ ಅಂತೀವಿ ನಾವು. ಒಂದು ವೈರಸ್ಸು ತಾನಿದ್ದಂಗೆ ಇರೋದಿಲ್ಲ, ಮ್ಯೂಟೇಟ್ ಆಗ್ತಾ ಇರುತ್ತೆ. ನೋಡಿ, ನಾವು ಕೋವಿಡ್ನೊಳಗೂ ಅಷ್ಟೇ ಮೊದಲನೇ ಅಲೆಯೊಳಗಿದ್ದಾಗ ವೈರಸ್ಸು ಎರಡನೇ ಅಲೆಗೆ ಚೇಂಜ್ ಆಗುತ್ತೆ. ಇದನ್ನು ನಾವು ಮ್ಯೂಟೇಷನ್ ಅಂತೀವಿ. ಇದು ಆ ಜಾತಿಗೆ ಸೇರಿದಂಥ ವೈರಸ್ಸು. ಇಲ್ಲದ್ರೆ RNA ವೈರಸ್ಸು, ಇಲ್ಲದ್ರೆ DNA ವೈರಸ್ ಅಂತೀವಿ. ವೈರಸ್ಗಳಲ್ಲಿ ಮೇಯ್ನ್ಲಿ ನಾವು ಡಿವೈಡ್ ಮಾಡೋದು RNA ಆ್ಯಂಡ್ DNA ವೈರಸ್ಸು. ಎರಡೂ ಇದ್ರೇ ಜೀವಿ ಬದುಕಲಿಕ್ಕೆ ಸಾಧ್ಯವ. ಅದಕ್ಕೆ ಇದು RNA ವೈರಸ್ ನಮ್ಮ ದೇಹಕ್ಕೆ ಹೋದಾಗ ನಮ್ಮ ಸೆಲ್ನೊಳಗಿರೋ DNA ಉಪಯೋಗಿಸ್ಕೊಂಡು ಇದು ಮಲ್ಟಿಪ್ಲೈ ಆಗುತ್ತೆ, ಜೀವಿಸುತ್ತೆ. ಸೊ ಇವೆಲ್ಲ ಸಿಮಿಲರ್ ವೈರಸ್ಗಳು ವಿತ್ ಲಿಟ್ಲ್ ವೇರಿಯೇಷನ್. ಅದಕ್ಕೆ ನೋಡಿ, ರೋಗ ರಕ್ಷಣೆಗಳು ಇವೆಲ್ಲ ಒಂದೇ. ಅಲ್ಲೂ ನೆಗಡಿ, ಕೆಮ್ಮು, ಜ್ವರ, ಆಮೇಲೆ ಸಿವಿಯಾರಿಟಿಗೆ ಹೋಯ್ತು. ಇದು ಅಷ್ಟೇ, ನೆಗಡಿ, ಕೆಮ್ಮು, ಜ್ವರ. ಹಂಗೆ ಬಿಟ್ಟರೆ ಮುಂದೆ ಶ್ವಾಸಕೋಶದಲ್ಲಿ ನ್ಯೂಮೋನಿಯಾ ಆಗ್ಬೋದು. ಸೊ ಒನ್ಸ್ ನ್ಯೂಮೋನಿಯಾ ಆಯಿತು ಅಂದರೆ ಅವಾಗ ಸೀರಿಯಸ್ನೆಸ್ ಬರುತ್ತೆ. ಸೊ ಬಿಗಿನಿಂಗ್ನಲ್ಲಿ ಬರೀ ನೆಗಡಿ, ಕೆಮ್ಮು ಸೀನ್ಕೊಂಡು ಎಲ್ಲರೂ ಓಡಾಡ್ಕೊಂಡೇ ಇರ್ತಾರೆ. ಆದರೆ ಇದೇನಾದರೂ ಅದರೊಳಗಾಗಿ ನೀವು ಇನ್ನೊಂದು ಭಾಳ ಚೆನ್ನಾಗಿ ಕೇಳಿದ್ರಿ, ಯಾಕೆ ಮಕ್ಕಳು ಬಿಲೋ 15 ಇಯರ್ಸ್ಗೆ ಮೋರ್ ಕಾಮನ್ ಅಂದರೆ ಮೋರ್ ಎಕ್ಸ್ಪೋಸ್ಡ್. ಮಕ್ಕಳು ಬೀದಿಗೆ ಹೋಗ್ತವೆ, ಮಕ್ಕಳು ಶಾಲೆಗೆ ಹೋಗ್ತವೆ. ಎರಡನೇದು, ಮಕ್ಕಳಲ್ಲಿ ಇಮ್ಯುನಿಟಿ ಕಡಿಮೆ ಇರುತ್ತೆ. ರೆಸಿಸ್ಟೆನ್ಸ್ ಅಂತೀವಲ್ಲ ನಾವು, ಯಾವುದೇ ಒಂದು ಕಾಯಿಲೆ ನಮ್ಮ ದೇಹದೊಳಗೆ ಹೋದರೆ ಅದನ್ನು ತಡ್ಕೊಳ್ಳೋ ಶಕ್ತಿ ಅನ್ಫಾರ್ಚುನೇಟ್ ಮಕ್ಕಳಿಗೆ, ಪ್ರೆಗ್ನೆಂಟ್ ವುಮನ್ಗೆ, ವಯಸ್ಸಾದವ್ರಿಗೆ, ಬೇರೆ ಕಾಯಿಲೆಗಳಿರೋರಿಗೆ, ಡಯಾಬಿಟಿಸ್ ಇರೋರಿಗೆ, ಇಂಥವ್ರಿಗೆ, ಕ್ಯಾನ್ಸರಿ ಟ್ರೀಟ್ಮೆಂಟ್ ತಗೊಳ್ತಿರೋರಿಗೆ ಅವರಿಗೆ ಆ ರೆಸಿಸ್ಟೆನ್ಸ್ ಕಡಿಮೆ ಇರುತ್ತೆ. ಅದನ್ನೇ ಇಮ್ಯೂನ್ ಪವರ್ ಅನ್ನೋದು. ಅದರಿಂದ ಮಕ್ಕಳಿಗೆ ಬರುತ್ತೆ. ಬಟ್ ಲಾಸ್ಟ್ ಟೈಮ್ ಕೋವಿಡ್ ಟೈಮ್ನಲ್ಲೂ ನಾನು ಹೇಳಿದೆ ಅಮ್ಮ ಈ ಮಾತು, ಮಕ್ಕಳಲ್ಲಿ ಸಾವು ನೋವು ಕಡಿಮೆ. ಹೌದು. ಸೊ ಹಂಗಾಗಿ ದೇರ್ ಇಸ್ ನೋ ಡೌಟ್. ತುಂಬ ಹೆದರ್ಕೋಬೇಡಿ, ನಿಮ್ಮ ಮಕ್ಕಳಿಗೆ ಬರುತ್ತೆ, ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ಬಟ್ ಮಕ್ಕಳಲ್ಲಿ ಇನ್ಫೆಕ್ಟಿವಿಟಿ ಜಾಸ್ತಿ, ಬಟ್ ಸಾವು ನೋವುಗಳು ಕಡಿಮೆ. ಇದನ್ನು ನಾವು ಅವ್ರಿಗೊಂದು ಇನ್ಫಾರ್ಮೇಷನ್ ಕೊಟ್ಟು ಒಂದು ಧೈರ್ಯ ಹೇಳಬೇಕು. ಓಕೆ. ಇನ್ನು ಇಮ್ಯುನಿಟಿ ಪವರ್ ಕಡಿಮೆ ಇರೋರಲ್ಲಿ ಈ ಒಂದು ವೈರಸ್ ಬೇಗ ಅಟ್ಯಾಕ್ ಆಗುತ್ತೆ ಅಂತ ಡಾಕ್ಟರ್ ನಮಗೆ ಹೇಳಿದ್ರು. ಇನ್ನು ರೋಗ ನಿರೋಧಕ ಶಕ್ತಿ ಅಂದರೆ ಏನು? ಹಾಗಿದ್ರೆ ನಾವು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಳೋಂಥ ಬಗ್ಗೆ ಹೇಗಿರುತ್ತೆ ಅಂದರೆ, ಆರೋಗ್ಯದಲ್ಲಿ ಏನಾದರೂ ವ್ಯತ್ಯಾಸವನ್ನು ಮಾಡಿಕೊಂಡ್ರೆ, ಅಥವಾ ಫುಡ್ ಸ್ಟೈಲ್ ಮ್ಯಾನೇಜ್ಮೆಂಟಿಂದ ಆಗಿರ್ಬೋದು, ಅಥವಾ ನಿಮ್ಮ ಲೈಫ್ ಸ್ಟೈಲ್ ಮ್ಯಾನೇಜ್ಮೆಂಟಿಂದ ಆಗಿರ್ಬೋದು, ಈ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಬೋದಾ, ಅಥವಾ ಇದಕ್ಕೆ ಅಂತ ಏನಾದರೂ ಮೆಡಿಕೇಶನ್ನ ತಗೊಳ್ಬೇಕಾ? ಡಾಕ್ಟರ್, ಇದ್ರ ಬಗ್ಗೆ ಹೇಳೋದಾದರೆ ಈಗ ನಾವೇನು ಮಾಡಬೇಕಾಗುತ್ತೆ? ಇದು ಭಾಳ ಇಂಪಾರ್ಟೆಂಟ್ ಅಮ್ಮ. ದೊಡ್ಡವರು, ಬುದ್ಧಿವಂತರು, ಹಿರಿಯರು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದರೆ, ಊಟ ಬಲ್ಲವನಿಗೆ ರೋಗವಿಲ್ಲ. ಇದು ಭಾಳ ಇಂಪಾರ್ಟೆಂಟು. ಜನಗಳು ಈ ಟೈಮ್ನ ಒಂದು ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ನಮ್ಮ ಮಕ್ಕಳ ಇಮ್ಯುನಿಟಿ ಜಾಸ್ತಿ ಮಾಡ್ಕೋಬೇಕಾದ್ರೆ ಆರ್ಟಿಫಿಷಿಯಲ್ ಡ್ರಿಂಕ್ಸ್ ಕುಡಿಬೇಕಾ, ಬೇರೆ ಬೇರೆ ಅಡ್ವರ್ಟೈಸ್ಮೆಂಟ್ ಬರ್ತಾ ಇರ್ತವೆ. ಅಮ್ಮ, ನಾನು ಭಾಳ ಸರಳವಾಗಿ ಹೇಳ್ತೀನಿ, ಒಬ್ಬ ಮನುಷ್ಯನ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ಅಮ್ಮ ಮಾಡಿದ ಅಡುಗೆನ ಚೆನ್ನಾಗಿ ಉಣ್ಣೋದು ಕಲಿಸ್ಬೇಕು ಮಕ್ಕಳಿಗೆ. ಇವತ್ತು ಮಕ್ಕಳೆಲ್ಲ ಜಂಕ್ ಫುಡ್ ತಿಂತಾರೆ, ಸೊಪ್ಪು ತರಕಾರಿ ಹಣ್ಣುಗಳನ್ನು ತಿನ್ನೋದಿಲ್ಲ. ಅದರಿಂದ ಅವ್ರ ರೆಸಿಸ್ಟೆನ್ಸ್ ಕಡಿಮೆ ಬರುತ್ತೆ. ನಾನು ತುಂಬ ಈಸಿಯಾಗಿ ಹೇಳ್ತೀನಿ, ಹೆಂಡ್ತಿ ಮಾಡಿದ ಅಡುಗೆನ ಹೊಟ್ಟೆ ತುಂಬ ಉಣ್ಣೋದು ಕಲ್ತ್ಕೊಳ್ಳಿ, ನಿಮಗೆ ನ್ಯಾಚುರಲ್ ಇಮ್ಯುನಿಟಿ ಬರುತ್ತೆ. ಮನುಷ್ಯನ ದೇಹದಲ್ಲಿ ಕಸು ಅಂತಾರೆ ಕನ್ನಡದಲ್ಲಿ. ಅದು ಚೆನ್ನಾಗಿರಬೇಕು ಅಂದರೆ ಫ್ರೂಟ್ಸು, ವೆಜಿಟೇಬಲ್ಸು, ಪ್ರೋಟೀನ್ಸು. ನೀವು ಅದಕ್ಕೇ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ನನಗೆ ಮೊನ್ನೆ ಒಂದು ಮೇಷ್ಟ್ರು ಹೇಳಿದ್ರು, ಡಾಕ್ಟ್ರೇ ಮೊಟ್ಟೆ ಕೊಡ್ತಾರೆ, ಮಕ್ಕಳು ಮೊಟ್ಟೆ ತಿನ್ನೋಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ನೀವು ಒಂದು ಮಾತು ಈ ಸಮಯದಲ್ಲಿ ಹೇಳ್ತೀವಿ, ದಯವಿಟ್ಟು ಇಟ್ ಈಸ್ ಎ ವಂಡರ್ಫುಲ್ ನ್ಯಾಚುರಲ್ ಪ್ರೋಟೀನು. ದಿನ ನಿಮ್ಮ ಮಕ್ಕಳಿಗೆ ಒಂದು ಮೊಟ್ಟೆ ಕೊಡಿ, ಒಂದಷ್ಟು ಕಡಲೆ ಬೀಜ ಕೊಡಿ, ಒಂದಷ್ಟು ಚಿಕ್ಕಿ ಕೊಡಿ, ಇಂದ್ರೊಳಗೇ ಇಮ್ಯುನಿಟಿ ಬರುತ್ತೆ. ಸೊ ರಾಗಿಯನ್ನು ಉಂಡವನು ನಿರೋಗಿ, ಸುಮ್ಮನೆ ಹೇಳಿಲ್ಲ ಜನ. ಸೊ ಆದ್ದರಿಂದ ದಯವಿಟ್ಟು ನೀವು ಆರೋಗ್ಯವಾಗಿರಬೇಕು ಅಂದರೆ ನಿಮ್ಮದ ಊಟದ ವ್ಯವಸ್ಥೆ ಪ್ಲಸ್ ನೀರು ಕುಡಿಯಲ್ಲ. ನೀರು ಮನುಷ್ಯನಿಗೆ ಹೈಡ್ರೇಷನ್ ಅಂತೀವಿ ನಾವು. ಯಾವ ಮಕ್ಕಳಲ್ಲಿ ಈ ವೈರಸ್ ಕಾಯಿಲೆ ಜಾಸ್ತಿ ಆಗುತ್ತೆ ಅಂದರೆ ಡಿಹೈಡ್ರೇಷನ್, ಸರಿ, ನೀರು ಕುಡಿಯಲ್ಲ. ಇವಾಗ ಚೆನ್ನಾಗಿ ನೀರು ಕುಡಿದ್ರೆ ಜ್ವರ ಕಡಿಮೆ ಆಗುತ್ತೆ. ಇವೆಲ್ಲ ಕಾಯಿಸಿ ಆರಿಸಿದ ನೀರು ಕುಡಿದ್ರೆ, ನಿಮಗೆ ನಿಮ್ಮೂರಿನ ನೀರು ಕಲುಷಿತವಾಗಿದೆ ಆ ರೀತಿ ಏನಾದರೂ ಅನುಮಾನ ಇದ್ದರೆ ಕಾಯಿಸಿ ಆರಿಸಿದ ನೀರು. ಸೊ ಅಲ್ಟಿಮೇಟ್ಲಿ ಮನುಷ್ಯನಿಗೆ ಹಣ್ಣುಗಳು, ಸೊಪ್ಪು ತರಕಾರಿಗಳು, ಅದರ ಜೊತೆಗೆ ಪ್ರೋಟೀನ್ಸು, ಇವೆಲ್ಲ ನಾನ್ ವೆಜಿಟೇರಿಯನ್ ತಿನ್ನೋರಿಗೆ ಫಿಶ್ ಆಗಲಿ, ಚಿಕನ್ ಆಗಲಿ. ಆ್ಯಂಡ್ ನಮ್ಮಲ್ಲಿ ಒಂದು ಅನ್ಫಾರ್ಚುನೇಟ್ ಪ್ರಾಬ್ಲಮ್ ಏನಂದರೆ, ಅದು ಹೀಟು, ಇದು ಕೋಲ್ಡು, ಅದನ್ನು ದಯವಿಟ್ಟು ಬಿಟ್ಟುಬಿಡಿ. ಆಹಾರದಲ್ಲಿ ಆ ರೀತಿಯ
ವ್ಯವಸ್ಥೆ ಇಲ್ಲ. ಸೊ ಹಣ್ಣುಗಳು, ಫ್ರೆಶ್ ಫ್ರೂಟ್ಸ್, ಸೀಸನಲ್ ವೆಜಿಟೇಬಲ್ಸ್ ಅದನ್ನು ಜಾಸ್ತಿ ತಿಂದರೆ ನಿಮ್ಮ ಆರೋಗ್ಯ ನ್ಯಾಚುರಲಿ ಇದ್ದರೆ ನಿಜವಾಗ್ಲೂ ಇಂಥ ವೈರಸ್ ಕಾಯಿಲೆಗಳನ್ನ ತಡ್ಕೊಳ್ಳೋದು ಈಸಿ. ನಮ್ಗೆ ಇನ್ನೊಂದು ಹೇಳ್ತೀನಿ ನಾನು, ಇದು ನಮ್ಮ ಹಳ್ಳಿಯ ಭಾಷೆ, ಬೀದಿ ಮಕ್ಕಳು ಬೆಳ್ಕೊಂಡು ಹೋದೋ ಕೋಣೆ ಮಕ್ಕಳು ಕೊಳ್ತ್ಕೊಂಡು ಹೋದೋ ಅಂತಾರೆ. ಇದರ ಅರ್ಥ ಇಷ್ಟೇ, ನೀವು ಮೊದಲಿಂದಲೂ ಕೂಡ ಚೆನ್ನಾಗಿ ತಿನ್ಕೊಂಡು ಓಡಾಡ್ಕೊಂಡು ಇದು ಮಾಡ್ಕೊಂಡಿದ್ರೆ ಮನುಷ್ಯನ ದೇಹದಲ್ಲಿ ಇಮ್ಯುನಿಟಿ ಚೆನ್ನಾಗಿರುತ್ತೆ. ನೀವು ತುಂಬ ಸೂಕ್ಷ್ಮವಾಗಿ ಮಕ್ಕಳನ್ನ ಎಲ್ಲೂ ಮಣ್ಣಿಗೆ ಬಿಡ್ದಂಗೆ ಬೆಳೆಸಿದರೆ ಅದಕ್ಕೆ ಅಂಥ ಮಕ್ಕಳು ಇವ ನೋಡಿ, ಚೈನಾ ಅಮೇರಿಕಂಗೆ ಕಂಪೇರ್ ಮಾಡಿದರೆ ನಮ್ಮ ಭಾರತ ದೇಶದ ಪ್ರಜೆಗಳ ಇಮ್ಯುನಿಟಿ ಜಾಸ್ತಿ. ಯಾಕಂದ್ರೆ ನಾವು ಹಂಗೆ ಬೆಳೆದಿರೋ ಅಂಥವ್ರು. ಸೊ ನಮಗೆ ಹೆಚ್ಚು ಇದನ್ನು ತಡ್ಕೊಳ್ಳೋ ಶಕ್ತಿ ಇರುತ್ತೆ. ಆ್ಯಂಡ್ ಇಮ್ಯೂನ್ ಪವರ್ ಅಂದರೆ ಜನಗಳಿಗೆ ಕನ್ಫ್ಯೂಷನ್ ಏನೂ ಇಲ್ಲ. ಇಟ್ಸ್ ಎ ಇನ್ಬಿಲ್ಟ್ ಸಿಸ್ಟಮ್. ನಿಮ್ಮ ಕಾರ್ನೊಳಗೆ ಹೆಂಗೆ ಇನ್ಬಿಲ್ಟ್ AC ಇರುತ್ತಲ್ಲ, ನಮ್ಮ ದೇಹದಲ್ಲಿ ಇನ್ಬಿಲ್ಟ್ ಇಮ್ಯೂನ್ ಸಿಸ್ಟಮ್ ಅಂತೀವಿ. ಅದೇನಂದರೆ ಹದಗಳ್ಳೆಗಳು. ನಮ್ಮ ದೇಹದಲ್ಲಿ ಕುತ್ತಿಗೆಯಲ್ಲಿ 350 ಹದಗಳ್ಳೆಗಳಿದ್ದಾವೆ. ಟಾನ್ಸಿಲ್ ಇದೆ, ಸ್ಪ್ಲೀನ್ ಇದೆ, ಲಿವರ್ ಇದೆ. ಇದು ಎಲ್ಲರಲ್ಲೂ ಕೂಡ WBCs ಉತ್ಪತ್ತಿ ಆಗ್ತವೆ. ಈ ಬಿಳಿ ರಕ್ತ ಕಣಗಳಿದಾವಲ್ಲಮ್ಮ, ಇವು ಸೋಲ್ಜರ್ಸು. ನಿಮ್ಗೆ ಆಶ್ಚರ್ಯ ಆಗುತ್ತೆ, HIV ಇನ್ಫೆಕ್ಷನಲ್ಲಿ ಈ ಸೋಲ್ಜರ್ಸು ಕಡಿಮೆ ಆಗಿಬಿಡ್ತಾರೆ, ಸತ್ತೋಗ್ತಾರೆ. ಅದಕ್ಕೆ HIV ಪೇಷಂಟ್ ಬೇಗ ಸತ್ತೋಗ್ತಾನೆ. HIV ಇಂದ ಅಲ್ಲ ಸಾಯೋದು, ಅವ್ನಿಗೆ ಇಮ್ಯುನಿಟಿನೇ ಇರಲ್ಲ. ಒಂದು ಸಣ್ಣ ಜ್ವರ ಬಂದರೆ ಸತ್ತೋಗ್ಬಿಡ್ತಾರೆ ಅವರು. ಅದರಿಂದ ದಯವಿಟ್ಟು ಜನಗಳು ನಿಮ್ಮ ದೇಹದ ಇಮ್ಯುನಿಟಿ ಅಂದರೆ ವೆರಿ ಸಿಂಪಲ್, ಏನೇನೋ ಅನ್ಕೋಬೇಡಿ. ನೀವು ಆಲ್ರೆಡಿ ಇನ್ಬಿಲ್ಟ್ ಇದೆ, ಅದನ್ನು ನೀವು ಕಾಪಾಡ್ಕೋಬೇಕು ಅಂದರೆ ಸ್ಮೋಕ್ ಮಾಡಬೇಡಿ, ಆಲ್ಕೋಹಾಲ್ ತೊಗೋಬೇಡಿ, ಒಳ್ಳೆ ಊಟ ಮಾಡಿ, ನಿಮ್ಮ ಇಮ್ಯುನಿಟಿ ಚೆನ್ನಾಗಿರುತ್ತೆ. ಇದನ್ನು ನಾವು ಹೇಳಬೇಕು ಮೆಸೇಜ್.